ಅದನ್ನ ಕಿತ್ತಿ ಮತ್ತೊಂದ್ ಕಡೆ ನೆಟ್ಟಿ ಮಾಡಿದ ಇಳುವರಿ ಹೆಚ್ಚು ಬರ್ತೈತೆ, ಬಿತ್ತಿದ್ದು ಹೆಚ್ಚು ಬರ್ತೈತೆ, ನೆಟ್ಟಿ ಮಾಡಿದ್ದು ಹೆಚ್ಚು ಇಳುವರಿ ಕೊಡ್ತೈತಿ. ಹಂಗ ಗಿಡ ಏನು ಮಾವಿನ ಗಿಡ ಹುಟ್ಟಿರ್ತೈತಲ್ಲ ಅದನ್ನ ಹಂಗ ಬಿಟ್ರೆ ಹುಳಿ ಹೆಚ್ಚಿ ಕೊಡ್ತೈತೆ. ಅದನ್ನ ಕಲಂಬು ಕಟ್ಟಿದ್ರ ಒಳ್ಳೆ ಹಣ್ಣನ್ನ ಕೊಡ್ತೈತಿ. ಹಂಗ ಪಕ್ಷದಲ್ಲಿ ಯಾರ ಹೊಸದಾಗಿ ಬಂದಾಗ ಒಳ್ಳೆ ಅಭಿವೃದ್ಧಿ ಕೆಲಸ ಎಲ್ಲರನ್ನು ಕೂಡಿಸೋಗುವಂತ ಕೆಲಸವನ್ನ ನೀವು ಮಾಡೋಣ. ನಮಗೆಲ್ಲ ನಮ್ಮ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಹಿರಿಯರಂದ್ರ ಆರ್.ವಿ. ದೇಶಪಾಂಡೆ ಅವರು ಅವರ ಮಾರ್ಗದರ್ಶನದಲ್ಲಿ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾದ ಭೀಮಣ್ಣ ನಾಯಕರು ಸೇರಿ ಪಕ್ಷವನ್ನ ಬಲಪಡಿಸುವುದಂದ್ರ ಮೊದಲ ಕಾರ್ಯಕರ್ತರನ್ನ ನಾವು ಲೀಡರ್ಶಿಪ್ ಮಾಡುವಂತದ್ದು. ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು. ಈಗ ಬಹಳಷ್ಟು ಜನ ಪ್ರಜಾಪ್ರಭುತ್ವ ಏನು ನಮ್ಮ ಹೆಬ್ಬಾರರು ಬಂದ ನಂತರ ಪ್ರಜಾಪ್ರಭುತ್ವವನ್ನ ನಮ್ಮ ಕ್ಷೇತ್ರದಲ್ಲಿ ಕಳ್ಕೊಂಡೇವಿ. ಹೆಂಗ್ ಕಳ್ಕೊಂಡೇವಿ ಅಂದ್ರ ಗ್ರಾಮ ಪಂಚಾಯತಿ ಸದಸ್ಯದ್ರ ಮನಿ ಕೊಡೋದು ಗ್ರಾಮ ಪಂಚಾಯತ್ ಸದಸ್ಯ ನಾವಿದ್ದಾಗ ಅವರು ತರ ಮಾಡ್ಕೊಡ್ಬೇಕು. ಈಗ ಹಂಗಿಲ್ಲ, ಅವರ ಮಿನಿಸ್ಟರ್ ಕರೆಸಿ ಅವ್ರು ಯಾರು ಹೇಳ್ತಾರ ಅವ್ರು ಸೇರ್ಸುವಂತ. ತಾಲೂಕ್ ಪಂಚಾಯತ್ ಮೆಂಬರ್ ಇದ್ರ ಅವ್ರ ಗ್ರಾಂಟ್ ಅನ್ನ ಅವರ ಹಂಚುವಂತ, ಜಿಲ್ಲಾ ಪಂಚಾಯತಿ ಗ್ರಾಂಟ್ ಅನ್ನ ಅವರ ಹಂಚೋದು. ಅವು ದೊಡ್ಡವಾದ್ರೆ ಬಿಡ್ರಿ, ತಾಟ್ಪತ್ರೆ ಹಂಚ್ಬೇಕಾದ್ರೆ ಅವ್ರದ ಲೆಟರ್ ತರಬೇಕು. ನಾ ಶಾಸಕರಾಗ್ಲಿ ನೀವಾಗ್ಲಿ ಜನರ ದುಡ್ಡನ್ನ ಜನರಿಗೆ ಕೊಡುವಂತ ಕಾರ್ಯಕ್ರಮ. ಯಾರು ಯೋಗ್ಯ ಅದಾರ ಅವ್ರು ಕೊಡುವಂತದನ್ನ ಜನಪ್ರತಿನಿಧಿಗಳ ಮಾಡಬೇಕು. ನೀವೇನು ಒಂದು ಮತ ಹಾಕಿರಿ ಅದನ್ನ ನಾವು ಗೌರವ ಉಳಿಸುವಂತದನ್ನ ಮಾಡಬೇಕು. ಅದನ್ನ ಮಾಡ್ಲಿರ ಅದು ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡ್ದಂಗ ಆಕೈತಿ. ಯಾವತ್ತು ಜನಪ್ರತಿನಿಧಿಗಳು ನಿಮ್ಮ ಪ್ರಜೆಗಳು, ನಾವು ಸೇವಕರು, ನಿಮ್ಮ ಸೇವೆ ಮಾಡ್ಲಿಕ್ಕೆ ನಿಮ್ಮ ಮತ, ನನ್ನ ಮತಕ್ಕೆ ಎಷ್ಟು ಕಿಮ್ಮತ್ತು ನಿಮ್ಮ ಮತಕ್ಕೂ ಅಷ್ಟ ಕಿಮ್ಮತ್ತು ಇರ್ತದೆ. ಅವ ಬಡವರಿರ್ಲಿ ಶ್ರೀಮಂತಿರ್ಲಿ, ನೀವು ಆಶೀರ್ವಾದ ಮಾಡಿದ್ದು ಬಡವರ ಕೆಲಸ ಮಾಡಬೇಕು, ಊರನ್ನ ಸುಧಾರಣೆ ಮಾಡ್ಬೇಕನ್ನ ದೃಷ್ಟಿಯಿಂದ ಮಾಡಿರ್ತೀರಿ. ಆದ್ರೆ ಈಗ ಹಂಗಲ್ಲ. ಊರು ಯಾವಾಗಾದ್ರೂ ಆಕೈತಿ, ನಾ ಮೊದಲು ಸುಧಾರಣೆ ಆಗುವಂತ ಕಾಲ ಬಂದೈತಿ. ನಾವು ಸುಧಾರಣೆ ಆದ್ರೆ ನಿಮ್ಗೇನ್ರ ಒಟ್ಟು ಕೊಟ್ಟು ಮತ್ತೆ ಅಧಿಕಾರ ಹಿಡಿಬೋದು ಕಾಲ ಬಂದೈತಿ. ಈ ಇಲೆಕ್ಷನ್ ಏನೈತಿ, ಹಣ ಬಲನೋ ಜನ ಬಲನೋ